Let us solve some more problems on ITC and GST payable. See the problem. From the following information of ABC Limited for the month of July 2019, purchases of raw material X from a supplier in Mysore rupees 2 lakh at 5% GST. Purchase means your input of material ಅಂತ ಕರಿತೀವಿ ಅಥವಾ ಇನ್ಪುಟ್ ಟ್ಯಾಕ್ಸ್ ಇಲ್ಲಿ ಪೇಮೆಂಟ್ ಮಾಡ್ತೀವಿ. ಪರ್ಚೇಸ್ ಆಫ್ ರಾ ಮಟೀರಿಯಲ್ ವೈ ಫ್ರಾಮ್ ಕೇರಳ. ಇಲ್ಲಿ ನೋಡಿ, ಇದು ವಿದಿನ್ ಸ್ಟೇಟ್ ಇದೆ, ಫ್ರಾಮ್ ಮೈಸೂರು, ಇನ್ ಮೈಸೂರು ಅಂತಂದರೆ ABC is assumed ಫ್ರಾಮ್ ಕರ್ನಾಟಕ ಇಟ್ ಸೆಲ್ಫ್. ಇದೇನಾಗುತ್ತೆ, ಫ್ರಾಮ್ ಮಟೀರಿಯಲ್ ಫ್ರಾಮ್ ಕೇರಳ ಅಂತಂದಾಗ ಫ್ರಾಮ್ ಕರ್ನಾಟಕ ಟು ಕೇರಳ ಅಂತಂದರೆ IGST ವಿಲ್ ಬಿ ಅಪ್ಲಿಕೇಬಲ್. ಸೊ ಸೇಲ್ಸ್ ನೋಡಿ, ಸೇಲ್ಸ್ ಮೀನ್ಸ್ ಯಾರು ಔಟ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಸೇಲ್ಸ್ ಆಫ್ rupees 6 lakh ವಿದಿನ್ ದ ಸ್ಟೇಟ್ at 18%, ಸೇಲ್ಸ್ ವಿದಿನ್ ದ ಸ್ಟೇಟ್ at rupees 6 lakh at 12% GST. So compute the input tax credit and GST payable ಅಂತ ಕೇಳಿದ್ದಾರೆ. So these kind of question will come to you for 15 marks in your examination. So let us solve it. Computation of ITC and GST payable. Make 3 columns: CGST, SGST and IGST. So first we shall take the output tax payable. ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ಸಂಬಂಧ ನಾವು ಏನು ತೊಗೊಳ್ಬೇಕ್ರಿ ಕ್ಯಾಲ್ಕುಲೇಷನ್ಗೆ? ಸೇಲ್ಸ್ ಏನು ಮಾಡಿರ್ತೀವಿ ಅದನ್ನು ತೊಗೊಳ್ಬೇಕಾಗುತ್ತೆ. ಸೊ ಸೇಲ್ಸ್ ವಿದಿನ್ ದ ಸ್ಟೇಟ್, ಈ ಒಂದು ಟ್ರಾನ್ಸಾಕ್ಷನನ್ನು ನಾವು ವಿದಿನ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವಿದಿನ್ ಸ್ಟೇಟ್ ಮಾಡಿದಾಗ ನೋಡಿ ಏನೇನು ಅಪ್ಲೈ ಆಗುತ್ತೆ. ವಿದಿನ್ ಸ್ಟೇಟ್ ಮಾಡಿದಾಗ CGST ಮತ್ತು SGST ಅಪ್ಲೈ ಆಗುತ್ತೆ. ಸೊ ಟೋಟಲ್ ಸೇಲ್ಸ್ ಅಮೌಂಟ್ ಎಷ್ಟಿದೆ? rupees 6 lakh rupees. ಮತ್ತು ರೇಟ್ ಆಫ್ ಟ್ಯಾಕ್ಸ್ ಎಷ್ಟಿದೆ? 18%. ಸೊ rupees 6 lakh into 18% for both, that is for CGST and SGST including. So for each half, that means 9% for CGST and 9% for SGST will be payable. On 6 lakh, 18% for both, that means that will come around rupees 54,000 and rupees 54,000. As there is no transaction regarding interstate, so IGST will be put as nil. So see the next transactions. Sales within the state, this is also within the state, so write it, sales within the state. How much? Rupees 6 lakh for both at 12%. That means 6% for SGST and 6% for CGST. This will come around rupees 36,000 for CGST and rupees 36,000 for SGST. ಸೊ ಮತ್ತು ಯಾವುದೇ ಸೇಲ್ಸ್ ಇಲ್ಲ ಅಂತಂದರೆ ಇಲ್ಲಿ ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಉಳಿಯುತ್ತೆ ನೋಡಿ. ಸೊ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ವಿಲ್ ಬಿ rupees 90,000 for CGST and 90,000 for SGST. So there is no output tax liability. ಇದನ್ನು ನಾವು A ಅಂತ ಡಿನೋಟ್ ಮಾಡೋಣ. Now let us calculate the input tax credit eligible on inputs, or we can write just input tax credit ಅಂತ ಬರಿಬಹುದ್ರಿ. ಸೊ ಇನ್ಪುಟ್ಸ್ ಎದ್ರ ಮೇಲೆ ಸಿಗ್ತಾವೆ? ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎದ್ರ ಮೇಲೆ ಸಿಗುತ್ತೆ? ಆನ್ ಇನ್ಪುಟ್ಸ್ ಆರ್ ಪರ್ಚೇಸ್ ಆಫ್ ಮಟೀರಿಯಲ್ಸ್ ಮೇಲೆ. ಸೊ ಲೆಟ್ ಅಸ್ ರೈಟ್ ಇಟ್. ಪರ್ಚೇಸ್ ಆಫ್ ರಾ ಮಟೀರಿಯಲ್ ಎಕ್ಸ್. ಈ ರಾ ಮಟೀರಿಯಲ್ ಎಕ್ಸ್ ತಿಳ್ಕೊಳ್ಳಿ ಎಲ್ಲಿಂದ ತೊಗೊಂಡಿವಿ? ಫ್ರಾಮ್ ಮೈಸೂರು. ಸೊ ABC ಕಂಪ್ನಿ ನಾವು ಏನು ಅಸ್ಯೂಮ್ ಮಾಡಿದ್ದೀವಿ ಅಂತಂದ್ರೆ ಕರ್ನಾಟಕದಿಂದನೇ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡಿವಿ. ಸೊ ಇಟ್ ಈಸ್ ವಿದಿನ್ ದ ಸ್ಟೇಟ್. ಸೊ ರೇಟ್ ಆಫ್ ಟ್ಯಾಕ್ಸ್ ಎಷ್ಟಿದೆ ನೋಡಿ? at 5% GST. ಸೊ rupees 2 lakh into 5% for both, that means 2.5 for CGST and 2.5 for SGST. So the amount will come around rupees 5,000 for CGST and rupees 5,000 for SGST.
So second one, see here, purchase of raw material Y from Kerala. Karnataka to Kerala means interstate will be applicable. For interstate, IGST will be applicable. So let us write it. So purchase of raw material Y from Kerala. So rupees 10 lakh at the rate of 12% GST. Whole amount of tax will be payable for IGST because it is interstate transaction. So the amount will be 1,20,000. So now write total of input tax paid. We can denote it as B. ಸೊ ನಾವೀಗ ನಾವೇನು ಮಾಡಬಹುದು ಅಂತಂದರೆ ಇದೇನು ರೀ, ಇದು ಇನ್ಪುಟ್ ಟ್ಯಾಕ್ಸ್ ಅವೈಲೇಬಿಲಿಟಿ, ಮತ್ತು ನಾವು ಪೇಮೆಂಟ್ ಮಾಡಿರೋದು ಇದು, ಇನ್ನು ಮಾಡಬೇಕಾಗಿರೋದು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ದ ರೂಲ್ ಇಟ್ ಸೆಲ್ಫ್ ಸೇಸ್ ದಟ್ ಇಫ್ ಎನಿ ಎಕ್ಸೆಸ್ ರಿಮೇನ್ಸ್ ಇನ್ ದ ಕ್ರೆಡಿಟ್ ಆಫ್ any of the type of GST, that may be IGST, SGST or CGST, it should be made payment. ಸೊ ಇಲ್ಲಿ ನೋಡಿ, ಫಸ್ಟ್ ರೂಲ್ ಏನು ಹೇಳುತ್ತೆ, CGST ಇನ್ಪುಟ್ಟನ್ನು ಫಸ್ಟಿಗೆ ನಾವು ಎಲ್ಲ ಯೂಸ್ ಮಾಡಬೇಕು, ಫಾರ್ ಪೇಮೆಂಟ್ ಆಫ್ CGST ಇಟ್ ಸೆಲ್ಫ್. ಸೊ ಈ 5,000 ನಾವು ಈ ಔಟ್ಪುಟ್ ಟ್ಯಾಕ್ಸನ್ನು ಪೇಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಂಡಿದ್ದೀವಿ. ಇದನ್ನು ಯೂಸ್ ಮಾಡ್ಕೊಂಡ ನಂತರ ಇನ್ನೂ ಎಷ್ಟು ಲಯಬಿಲಿಟಿ ಉಳಿದಿದೆ, 85,000. ಸೊ ಫಸ್ಟ್ ರೈಟ್ ದ ಟೋಟಲ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ದಟ್ ಈಸ್ 5,000 for CGST, 5,000 for SGST and 1,20,000 for IGST. Then now write the balance of tax payable. Balance of tax payable or excess. excess ಅಂತಂದರೆ A ಮೈನಸ್ ಬಿ, ಇದರಲ್ಲಿ ಪೇಮೆಂಟ್ ಮಾಡಿ ಇನ್ನೂ ಎಷ್ಟು ಟ್ಯಾಕ್ಸ್ ಪೇಯಬಲ್ ಇದೆ, ಇನ್ನೂ ಎಷ್ಟು ಲಯಬಿಲಿಟಿ ಇದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ನೋಡಿ, ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಿದೆ, 90,000. ನಾವೀಗ ಇನ್ಪುಟ್ ಟ್ಯಾಕ್ಸ್ ಈ 5,000 ಪೇಮೆಂಟ್ ಮಾಡಿದಾಗ ಇನ್ನೂ ನಮ್ಮದು ಲಯಬಿಲಿಟಿ ಎಷ್ಟು ಉಳಿಯುತ್ತೆ ಅಂತಂದರೆ 85,000 ರುಪೀಸ್ ಉಳಿಯುತ್ತೆ. ಇಲ್ಲಿಯೂ ನೋಡಿ 90,000 ಟ್ಯಾಕ್ಸ್ ಲಯಬಿಲಿಟಿ ಇದೆ. ಸೊ ಆಫ್ಟರ್ ಮೇಕಿಂಗ್ ಪೇಮೆಂಟ್ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ರಿಮೇನ್ಸ್ ರುಪೀಸ್ 85,000. ಸೊ ಇಲ್ಲಿ ಯಾವುದೇ ರೀತಿಯ ಟ್ಯಾಕ್ಸ್ ಪೇಮೆಂಟ್ ಇಲ್ಲ, ಬರೀ ನಾವು ಇನ್ಪುಟ್ ಅಷ್ಟೇ ಪೇಮೆಂಟ್ ಮಾಡಿದ್ದೀವಿ. ಸೊ ದಿಸ್ ಅಮೌಂಟ್ ಈಸ್ ಕಾಲ್ಡ್ ಆಸ್ ಕ್ರೆಡಿಟ್ ಆಫ್ IGST. ಸೊ ದಿಸ್ ಕ್ರೆಡಿಟ್ ಆಫ್ IGST ಕ್ಯಾನ್ ಬಿ ಯುಟಿಲೈಸ್ಡ್ ಫಾರ್ ಮೇಕಿಂಗ್ ಪೇಮೆಂಟ್ ಆಫ್ ಅದರ್ ಔಟ್ಪುಟ್ ಟ್ಯಾಕ್ಸಸ್ ಅವೈಲೇಬಲ್ ಹಿಯರ್. ಸೊ ಲೆಸ್ inter head set of IGST towards CGST and SGST. So see here, 1,20,000 amount is available with us. We can first make it use for payment of IGST output, but here there is no IGST output available. So input of IGST can be utilized first for CGST. Then if remains, the amount will be distributed to SGST. So first we shall make the payment of CGST, that is whole 85,000 rupees we make the payment. After paying the 85,000 from 1,20,000, remaining rupees 35,000 remains. That can be made utilized for payment of SGST. So here IGST input tax credit will be remaining balance or 0, or we can make it as 1,20,000. So now see here, you can write as balance to be payable or
excess balance available or refunded. ಸೊ ಇಲ್ಲಿ ನೋಡಿ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಇಷ್ಟಿತ್ತು, ನಾವು ಇನ್ಪುಟ್ ಕ್ರೆಡಿಟನ್ನು ಇಲ್ಲಿ ಯೂಟಿಲೈಸ್ ಮಾಡಿಕೊಂಡು ಟ್ಯಾಕ್ಸ್ ಲಯಬಿಲಿಟಿ ಆಫ್ CGST ಇದು ನಿಲ್ಲಾಗುತ್ತೆ. ಇಲ್ಲಿ 85,000 ಔಟ್ಪುಟ್ ಟ್ಯಾಕ್ಸ್ ಇತ್ತು, ನಾವು ಕ್ರೆಡಿಟನ್ನು 35,000 ಕೊಟ್ಟಿದ್ದೀವಿ ಅಂತಂದರೆ ಸ್ಟಿಲ್ 50,000 ಟ್ಯಾಕ್ಸ್ ಟು ಬಿ ಪೇಡ್. ಇಲ್ಲಿ ಇನ್ನೂ ಲಯಬಿಲಿಟಿ ಉಳಿದಿದೆ. ಇಲ್ಲಿ 12 ಲ್ಯಾಕನ್ನು ನಾವು ಯೂಟಿಲೈಸ್ ಮಾಡ್ಕೊಂಡಿದ್ದೀವಿ. ಸೊ ದೆರ್ ಈಸ್ ನೋ ಬ್ಯಾಲೆನ್ಸ್ ಅವೈಲೇಬಲ್ ಇನ್ ಕೇಸ್ ಆಫ್ IGST ಕ್ರೆಡಿಟ್. ಸೊ ಹಿಯರ್ ಈ 50,000 ಏನು ಅಮೌಂಟ್ ಇದೆಯಲ್ಲ ಅದನ್ನು ನಾವು ಗೌರ್ಮೆಂಟಿಗೆ ಇನ್ನೂ ಬ್ಯಾಲೆನ್ಸ್ ಟು ಬಿ ಪೇಯಬಲ್ ಆರ್ ಟ್ಯಾಕ್ಸ್ ಪೇಯಬಲ್ ಅಂತ ಕರಿತಾ ಇರ್ತೀವಿ. ಇನ್ ಕೇಸ್ ತಿಳ್ಕೊಳ್ಳಿ ಇದನ್ನೂ ಪೇಮೆಂಟ್ ಮಾಡಿ ಇನ್ನೂ ಇಲ್ಲಿ ಅಮೌಂಟ್ ಉಳಿದಿತ್ತಂದರೆ ಅದನ್ನು ಏನು ಮಾಡ್ತೀವಿ, ಬ್ಯಾಲೆನ್ಸ್ ಅವೈಲೇಬಲ್ ಆರ್ ರಿಫಂಡೆಡ್ ಅಂತ ಕರಿತಾ ಇರ್ತೀವಿ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಯುವರ್ 15 ಮಾರ್ಕ್ಸ್ ಕ್ವಶನ್, ದಟ್ ಈಸ್ ಕಂಪ್ಯೂಟೇಷನ್ ಆಫ್ ITC and GST payable. Like this you have to write.